ಎಲ್ಲರಿಗೂ ನಮಸ್ಕಾರ. ನಾನು ಸಿಮ್ರನ್. ನಾನು ಇವತ್ತು ನಿಮಗೆ ತವಾ ಬರ್ಗರ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತವಾ ಬರ್ಗರ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಒಂದ್ಸತಿ ನೋಡ್ಕೊಳ್ಳೋಣ. ಆಲೂಗಡ್ಡೆ, ಕ್ಯಾಪ್ಸಿಕಮ್, ಪನ್ನೀರ್, ಈರುಳ್ಳಿ, ಸಿಜ್ವಾನ್ ಚಟ್ನಿ, ಟೊಮ್ಯಾಟೊ ಸಾಸ್, ಚಿಲ್ಲಿ ಫ್ಲೇಕ್ಸ್, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಪೇಸ್ಟ್, ಇದು ಈರುಳ್ಳಿ ಸ್ಲೈಸ್ ಮಾಡಿರೋದು, ಆರಿಗೆನೋ ಮತ್ತೆ ಉಪ್ಪು. ಇಲ್ಲಿ ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರೋದು ಅಮೂಲ್ ಘೀ, ಅಮೂಲ್ ಚೀಸ್ ಸ್ಲೈಸ್, ಅಮೂಲ್ ಪನ್ನೀರ್ ಮತ್ತೆ ಅಮೂಲ್ ಚೀಸ್ ಸ್ಪ್ರೆಡ್. ಇಲ್ಲಿ ಬರ್ಗರ್ ಬನ್ಸು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಇವಾಗ ಉಪ್ಪು ಹಾಕ್ತಾ ಇದ್ದೀನಿ, ತುಪ್ಪ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಬಿಸಿ ಆಗಲಿ. ಇಲ್ಲಿ ನೀವು ಎಣ್ಣೆನೂ ಯೂಸ್ ಮಾಡ್ಬೋದು, ತುಪ್ಪನೂ ಯೂಸ್ ಮಾಡ್ಬೋದು. ಓಕೆ, ಬಿಸಿ ಆಗಿದೆ. ಇದಕ್ಕೆ ನಾನು ಇವಾಗ ಈರುಳ್ಳಿ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಇದನ್ನ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣ ಇದಕ್ಕೆ ಈ ಪೇಸ್ಟ್ ಮಾಡಿದ್ವಲ್ವಾ ಅದನ್ನ ಆಡ್ ಮಾಡ್ತಾ ಇದ್ದೀನಿ. ಪ್ರವೀಣ್, ಸಂಗೀತಾ, ಪುಷ್ಪಲತಾ ಆಂಟಿ, ಹೆಲೋ ಡಿಯರ್. ಹಾಯ್ ಎಲ್ಲರಿಗೂ. ಜಾಸ್ತಿ ಫ್ರೈ ಮಾಡಕ್ ಹೋಗ್ಬೇಡಿ. ಇವಾಗ ಲೈಟ್ ಆಗಿ ಒಂದು ಫ್ರೈ ಆಗಿದೆ. ಇವಾಗ ನಾನು ಕ್ಯಾಪ್ಸಿಕಮ್ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ಎಲ್ಲ ನಾನು ಫೈನ್ಲಿ ಚಾಪ್ ಮಾಡ್ಕೊಂಡು ಮೊದಲೇನೆ ಇಟ್ಕೊಂಡಿದ್ದೆ. ಪನ್ನೀರ್ದು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇದನ್ನ ನಾನು ಆಡ್ ಮಾಡ್ತಾ ಇದ್ದೀನಿ. ಇವಾಗ ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಟೇಸ್ಟ್ ಪ್ರಕಾರ, ಆರಿಗೆನೋ 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು, ಚಿಲ್ಲಿ ಫ್ಲೇಕ್ಸ್ 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು, ಇವಾಗ ಇದಕ್ಕೆ ನಾನು ಸಿಜ್ವಾನ್ ಚಟ್ನಿ ಆಡ್ ಮಾಡ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಆಡ್ ಮಾಡ್ತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಟೊಮ್ಯಾಟೊ ಕೆಚಪ್,
ಬಬಿತಾ ಕವಿತಾ ಲಲಿತಾ ಹಾಯ್. ಹಾಯ್ ಎಲ್ಲರಿಗೂ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇದು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 3 ದೊಡ್ಡ ಆಲೂಗಡ್ಡೆ ತಗೊಂಡಿದ್ದೆ. ಇವಾಗ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಹಿಂಗೆ ಸ್ಮ್ಯಾಶ್ ಮಾಡ್ಕೊಂಡು ಹೋಗೋಣ. ಉಪ್ಪು ಒಂದು ಸ್ವಲ್ಪ ಕಡಿಮೆನೇ ಹಾಕಬೇಕು ರೆಗ್ಯುಲರ್ ಹಾಕೋಕ್ಕಿಂತ. ಯಾಕಂದರೆ ಇದರಲ್ಲಿ ನಾವು ಸಿಜ್ವಾನ್ ಚಟ್ನಿ, ಟೊಮ್ಯಾಟೊ ಕೆಚಪ್, ಆರಿಗೆನೋ ಇದೆಲ್ಲ ಆ್ಯಡ್ ಮಾಡ್ತೀವಲ್ವ, ಅದರಲ್ಲಿ ಒಂದು ಸ್ವಲ್ಪ ಲೈಟ್ ಸಾಲ್ಟ್ ಇದ್ದೇ ಇರುತ್ತೆ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ತಾ ಇರಿ. ಓಕೆ, ಇದು ಮಸಾಲ ಹಾಕ್ತಾ ಇದ್ದೀನಿ ನಾನು. ಇವಾಗ ಇಲ್ಲಿ ಗ್ಯಾಸ್ ಫ್ಲೇಮ್ ಸ್ಲೋಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿ ತವನ ಒಂದು ಸ್ವಲ್ಪ ಹೀಟ್ ಮಾಡಬೇಕು. ಇಲ್ಲಿ ಬರ್ಗರ್ ಬನ್ಸ್ನ ನಾನು ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ನಾನು ಆಫ್ ಮಾಡ್ತಾ ಇದ್ದೀನಿ. ಮಸಾಲ ರೆಡಿ ಆಗಿದೆ. ಇಲ್ಲಿ ನಾನು ಅಮೂಲ್ ಚೀಸ್ ಸ್ಪ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಸಲ್ಲಿ ಒಂದು ಸ್ವಲ್ಪ ಚೀಸ್ ಸ್ಪ್ರೆಡ್ ಹಾಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಿಜ್ವಾನ್ ಚಟ್ನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೇಲೆ ಸೈಡ್ಗೂ ಅಷ್ಟೇ ನಾವು ಸಿಜ್ವಾನ್ ಚಟ್ನಿನೇ ಯೂಸ್ ಮಾಡಬೇಕು. ಇವಾಗ ಇದರಲ್ಲಿ ನಾನು ಅದು ಮಸಾಲ ಹಚ್ತಾ ಇದ್ದೀನಿ. ನೀನು ಪ್ರಿಪೇರ್ಡ್ ಮಸಾಲ ಇತ್ತಲ್ವಾ ಅದೇ. ಇಲ್ಲಿ ಈರುಳ್ಳಿದು 2 ಪೀಸ್ ಇದನ್ನು ಮುಚ್ತಾ ಇದ್ದೀನಿ. ಇವಾಗ ಒಂದ್ಸತಿ ಇದನ್ನು ತವಾ ಮೇಲೆ ನಾವು ರೋಸ್ಟ್ ಮಾಡಬೇಕು. ಇಲ್ಲಿ ಒಂದು ಸ್ವಲ್ಪ ಘೀ ಮತ್ತೆ ಸಿಜ್ವಾನ್ ಚಟ್ನಿ
ಇದು ರೋಸ್ಟ್ ಆಗ್ತಾ ಇರಲಿ, ಇನ್ನೂ ಒಂದು ರೆಡಿ ಮಾಡ್ಕೊಳ್ಳೋಣ. ಚೀಸ್ ಸ್ಪ್ರೆಡ್ ಮತ್ತು ಇದು ಸಿಜ್ವಾನ್ ಅದು ಬೇಸ್ ಮಾಡ್ತಾ ಇದ್ದೀನಿ. Lalita Bora looking tempting. Thank you. Pushpalata aunty, super dear, filling the delicious flavors. Thank you so much. Sangeeta, yummy. ಥ್ಯಾಂಕ್ ಯು. ಇಲ್ಲಿ ಫ್ಲೇಮ್ ನಾನು ತಿರ್ಗಾ ಸ್ಲೋ ಮಾಡಿಕೊಂಡು ಇನ್ನೂ ಒಂದು ಪ್ಲೇಸ್ ಮಾಡ್ತಾ ಇದ್ದೀನಿ. Praveen looking great. ಥ್ಯಾಂಕ್ ಯು. Kavita yummy. ಥ್ಯಾಂಕ್ ಯು ಸೋ ಮಚ್. Babita Joradia looking now, joined now. ಥ್ಯಾಂಕ್ ಯು. Sorry. ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಮತ್ತು ಸಿಜ್ವಾನ್ ಚಟ್ನಿ ಸುಮ್ಮನೆ ಹಿಂಗೆ ಸ್ಪ್ರೆಡ್ ಮಾಡಬೇಕು. ಇದೇನಂದರೆ ಒಂದು ಸಿಂಪಲ್ ರೆಸಿಪಿ ಹೇಳ್ಬೋದು ಬರ್ಗರ್ದು. ಟಿಕ್ಕಿ ಮಾಡೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೂ ಮಾಡ್ಬೋದು. ಇದನ್ನು ಇವಾಗ ನಾನು ಫ್ಲಿಪ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವಾಗ ಲಾಸ್ಟಲ್ಲಿ ಚೀಸ್ ಸ್ಲೈಸ್ ಆ್ಯಡ್ ಮಾಡಬೇಕು. ಯಾಕಂದರೆ ನಾವು ಅದು ಫ್ರೈ ಮಾಡುವಾಗ ಇಲ್ಲ ಅಂದರೆ ಅದು ಕಾರ್ನರ್ಸಲ್ಲಿ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ. ಇದು ನಾನು ಮೇಲೆದು ಬಂದು ತೆಗಿತಾ ಇದ್ದೀನಿ.
ಸಿಂಪ್ಲಿ ಗಾರ್ನಿಷ್ಗೆ. ಇಲ್ಲಿ ನಮ್ಮ ತವಾ ಬರ್ಗರ್ ರೆಡಿ ಆಗಿದೆ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.